ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಇಟ್ಸ್ ಅ ವುಮೆನ್ಸ್ ಡೇ. ಬೆಳಗ್ಗೆ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿ ವಿಶ್ ಮಾಡಿದೆ. ನಮ್ಮ ದೊಡ್ಡಮ್ಮ ಇಟ್ಕೊಂಡು ಎಲ್ಲಿಗಾದರೂ ಆಚೆ ಹೋಗೋಣ ಅಂತ ಹೇಳಿದ್ರು. ದೆನ್ ವಿ ವಾಸ್ ಲೈಕ್ ಓಕೆ. ಸೊ ಇವಾಗ ನಾವು ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಏನು ರೇಂಜಿಗೆ ರೆಡಿ ಆಗಿದ್ದಾರೆ ನೋಡಿ. ಮಾ ಸ್ವಲ್ಪ ವ್ಲಾಗ್ಗೆ ಮರ್ಯಾದೆ ಕೊಡು. ರೂಪಾ, ನಮಸ್ತೆ ಫೂಫಾ. ಮರ್ಯಾದೆ ಕೊಡ್ತಾರಲ್ಲ, ಗೊತ್ತಿಲ್ಲ, ಕಂಟೆಂಟ್ ಕೊಡ್ತಾರೆ. ಇವಳು ಮರ್ತೆ ಹೋಗ್ಬಿಟ್ಟವಳು ನಾನು ವ್ಲಾಗ್ ಮಾಡ್ತಾ ಇರೋದು. ಒಂದು ಹಾಯ್ ಹೇಳಲ್ಲ, ಒಂದು ಬಾಯ್ ಹೇಳಲ್ಲ. ಇಷ್ಟೇ ಗೈಸ್ ಆಟಿಟ್ಯೂಡು. ಓಹೋ ಸೊ ಗೈಸ್, ಫೈನಲಿ ವಿ ಆರ್ ಇನ್ ಮೆಕ್ಡೊನಾಲ್ಡ್ಸ್. ನಮ್ಮ ದೊಡ್ಡಮ್ಮದು ನಮ್ಮ ಅಮ್ಮದು ಒಂದು ರೌಂಡ್ ಶಾಪಿಂಗ್ ಆಯಿತು. ರಾಮ್ಲಮ್ಮ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ಸ್, ಲವ್ ಯು. ನಾನು ಇನ್ನು ನಮ್ಮ ಕೋಚ್ ಡಯಟ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಣ್ಣ ಇತ್ತು ಕೋಚ್. ಸೊ ಮಂಡೆಯಿಂದ ಇವೆಲ್ಲ ಕಟ್. ನಾಳೆಯಿಂದ ಸಂಡೇ ಒಂದಿನ ನೀಡಿಗೆ ಫುಲ್ ಬ್ಯಾಟಿಂಗ್ ಮಾಡ್ಬೇಡ. ಮಂಡೆಯಿಂದ ಪ್ರಾಬ್ಲಮ್ ಅಲ್ಲ, ನಾಳೆಯಿಂದ ಬರ್ತೀನಿ. ದರ್ಶನ್ ಹೋಗ್ಬೇಕಂತೆ. ಯಾರು ನೋಡೋಣ. ಪಾಪ ಮಕ್ಕಳಿಲ್ಲ, ನಾವು ಹೋಗೋಣ. ನಾವು ಮಾಡಬಾರ್ದು. ಇನ್ನೊಂದು ಇವತ್ತು ರಾತ್ರಿ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಾ. ಚೆನ್ನಾಗಿ ನೀನು ಹೋಗ್ಲಿ, ತಗ್ಗಿ ಜ್ಯೂಸ್ ಪಕ್ಕಕ್ಕೆ ಇಟ್ಬಿಡುವಿಂದ. ನೆನೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದು ಕೋಲ್ಡ್ ಕಾಫ್ ಎಲ್ಲ ಇದ್ದಿದ್ವಿ. ಇವಾಗ ಮತ್ತೆ ಜ್ಯೂಸ್ ಕುಡಿತಾ ಇದ್ದಾವೆ. ವೆರಿ ನೈಸ್. ನಮ್ಮ ಮಮ್ಮಿದು ಬರ್ಡೇ ಮಾರ್ಚ್ 12 ವೆಡ್ನೆಸ್ಡೇ. ನಮ್ಮ ಮಮ್ಮಿ ಏಜ್ ಎಷ್ಟು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮಮ್ಮಿ ಏಜ್ ಎಷ್ಟು ಅಂತ. ಇಲ್ಲ, ಯಾಕೆ 12 ವರ್ಷ ಅಂದ್ಬಿಡ್ಲಿ ಬಿಡು. ಓಕೆ, ಕಮೆಂಟ್ ಮಾಡಿ ಕುಕಿಂಗ್ ವ್ಲಾಗ್ಸ್. ಓಹೋ ಹೋ 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 ಹೋ. ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಒಂದಿನ ವ್ಲಾಗ್ನ ಮಾಡ್ತೀನಿ, ಸರಿನಾ? ನಮ್ಮ ದೊಡ್ಡಮ್ಮನೂ ಸಖತ್ತಾಗಿ ಮಾಡ್ತಾರೆ ಅಡುಗೆ. ನಮ್ಮ ಮಮ್ಮಿದು ಒಂದಿನ ಅಪ್ಲೋಡ್ ಮಾಡ್ತೀನಿ. ಸಂಡೇ ನಮ್ಮ ಮನೇಲಿ ಒಂದು ಸಂಡೇ ಅಲ್ಲಿ ಒಂದು ಸಂಡೇ. ಓಕೆ. ನಮ್ಮ ಮಮ್ಮಿ ಫುಲ್ ಸೈಲೆಂಟು. ಆದರೆ ನಮಗೆ ಗೊತ್ತು ಎಷ್ಟು ವೈಲೆಂಟ್ ಅಂತ. ನಮಗೆ ಗೊತ್ತು ಶ್ಯಾಮ್ಲಮ್ಮ, ನನಗೆ ಗೊತ್ತು. ಪಪ್ಪನ ಕೇಳು, ಪಪ್ಪಗೆ ಇನ್ನೂ ಜಾಸ್ತಿ ಗೊತ್ತು. ಐಸ್ ಕ್ರೀಮ್ ತಿನ್ನೋ ಟೈಮ್. ಇವಳು ಕೊಂಡು ತಿಂತೋಳು ಆಲ್ರೆಡಿ. ಗೈಸ್, ಇವಾಗ ನಾವು ಕೇಕ್ ತೊಗೊಳಕ್ಕೆ ಬಂದಿದ್ದೀರಿ. ಏನು ಬರೆಸ್ತೀನಿ ಅಂತ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ, ಓಕೆನಾ? ಬರೆಸ್ತಾ ಇದ್ದೀನಿ ದ ರೈಟಿಂಗ್. ಗೈಸ್, ನಮ್ಮ ಮಮ್ಮಿ ಗಾಡಿನ ಆನ್ ಮಾಡಿಬಿಟ್ಟು ಬಂದಿದ್ದಾರೆ.
ಗೈಸ್ ನಾವು 3 ಜನ ಮನೆಗೆ ಬಂದ್ಬಿಟ್ವಿ. ನಮ್ಮ ಮಮ್ಮಿ ಬಂದಿಲ್ಲ. ಬಂದರು, ನಿಧಾನ ಓಡಿಸ್ತಾರೆ. ಬಂದರು. ಡ್ರಾಪ್ ಮಾಡಿ ಬನ್ನಿ ಶ್ಯಾಮ್ನ ಮನ ಓಹೋ ಒಳಗಡೆ ನಿಲ್ಲಿಸು. ನಮ್ಮ ಮಮ್ಮಿ ನೋಡಿ ಹೆಂಗೆ ಎಕ್ಸ್ತಾರೆ ಇವು ಒಳಗಡೆ. ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಬಂದ್ಬಿಟ್ಟು. ಇವಾಗ ತಾನೇ ಮನೆಗೆ ಬಂದ್ವಿ. ಮಾಲಲ್ಲಿ ಪ್ರಾಪರಾಗಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ನಾಟ್ ಸೊ ಕಂಫರ್ಟೇಬಲ್, ಸೊ ಐ ಡೆಂಟ್. ಸೊ ಮನೆಗೆ ಬಂದ್ವಿ. ಹಂಗಿಲ್ಲ, ಲೈಕ್ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಐ ವಾಸ್ ನಾಟ್ ಸೊ ಕಂಫರ್ಟೇಬಲ್, ಸೊ ಐ ಡೆಂಟ್. ಸೊ ಈ ಮನೆಗೆ ಬಂದಿದ ತಕ್ಷಣ ಫುಲ್ ಜೋರಾಗಿ ಮಾತಾಡ್ತಾ ಇದ್ದೀನಿ. ಬಂದಿದ ತಕ್ಷಣ ಏನು ಗೊಂಪೋಗೋ ಹಾಕೊಂಡು ಕೂತ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಬಂದಿದ ತಕ್ಷಣ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ, ರೀಲ್ಸ್ ನೋಡ್ತಾ ಇದ್ದಾರೆ. ಹೌದು, ನಮ್ಮ ಅಕ್ಕ ಫೋನೇ ಟಚ್ ಮಾಡಲ್ಲ. ಆವಾಗ ಜಸ್ಟ್ ಒಂದು 10 ಮಿನಿಟ್ಸ್ ಯೂಸ್ ಮಾಡ್ತಾಳೆ ಅಷ್ಟೇ ದಿನಕ್ಕೆ. ಇದು ನಂಬಕ್ಕೆ ಹೋಗಬೇಡಿ ಸರಿನಾ. ಇವೆಲ್ಲ ಹಾಕ್ತೀನಿ ಮಮ್ಮಿ. ಮನೆ ಶೂ ಬಿಚ್ಚಿಲ್ಲ, ಮನೆಯೆಲ್ಲ ಓಡಾಡ್ತವ್ರೆ. ಓ ಮೈ ಗಾಡ್. ಗೈಸ್ ನಮ್ಮ ಮಮ್ಮಿ ಇವಾಗ ತಾನೇ ಡ್ಯಾನ್ಸ್ ಮಾಡ್ತಿದ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ರು. ಓಹೋ ನಾಚಿಕೆ. ಓ ಪಾಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫುಲ್ ಕಿಸ್ಗಳ ಮೇಲೆ ಕಿಸ್ ಕೊಡ್ತಾಯಿದ್ದಾರೆ. ಗೈಸ್ ಇವತ್ತು ವುಮೆನ್ಸ್ ಡೇ. ಹೋದ ವರ್ಷ ಎಲ್ಲ ನಮ್ಮ ಮಮ್ಮಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು ವುಮೆನ್ಸ್ ಡೇ. ಈ ವರ್ಷ ಇನ್ನೊಂದು ಪರ್ಸನ್ ಆ್ಯಡ್ ಆಗಿದ್ದಾರೆ. ಅದು ಯಾರೂ ಅಲ್ಲ, ನಮ್ಮ ಅಕ್ಕ. ನಮ್ಮ ಮನೇಲಿ ಇಬ್ಬರು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಒಂಥರ ಖುಷಿ ಗೈಸ್. ನಮ್ಮ ಅಕ್ಕ ಎಂಥದಿಲ್ಲ, ನಮ್ಮ ಅಕ್ಕ ದೊಡ್ಡವಳು ಆಗ್ತಾವಳೆ. ಆಲ್ ದೋಸ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್. ನೋ ವರ್ಡ್ಸ್ ಗೈಸ್ ವಾಟ್ ಟು ಟೆಲ್. ದೊಡ್ಡವಳು ಆಗ್ತಾವಳೆ ನಮ್ಮ ಅಕ್ಕ. ಇಬ್ಬರು ನಮ್ಮ ಮನೇಲಿ. ಹಾಯ್ ಪಾ. ಹಾಯ್ ಪಾ. ಇನ್ನೊಂದ್ಸತಿ ಹೇಳು ಶ್ಯಾಮ್. ಹೇಳು ಶ್ಯಾಮ್. ಮರ್ಯಾದನೆ ಕೊಡಲ್ಲ ಇವರು. ಓಕೆ ಕಂದ. ಉಯ್ ಊಟ ಮಾಡ್ಬಲ್ಗೆ ಕಂದ. ಬಾಯ್. ಬಾಯ್ ಕಂದ. ಬಾಯ್. ಪಪ್ಪ ನೆನೆ ಕೇಕು. ಫನಿಯಾಗಿ ಏನಾದರೂ ನನ್ನ ಬಸ್ ಆಂಟಿ ಅಂತ ಬರ್ಸಿದ್ಯಾ? ಯಾರು? ನಾನು ಆಂಟಿ ಅಂತ ಬರ್ಸಿಲ್ಲ ನಾನು. ಹ್ಯಾಪಿ ವುಮೆನ್ಸ್ ಡೇ. ಶ್ರೇಯಾ ನಿನಗೆ ಗೊತ್ತಾ, ಇರನ್ಮೈ ನೆನ್ನೆನೇ ಫಸ್ಟ್ ಇಯರ್ ಶಿ ಈಸ್ ಸೆಲೆಬ್ರೇಟಿಂಗ್ ವುಮೆನ್ಸ್ ಡೇ. ಅದಕ್ಕೆ ನೆನ್ನೆ ಏನು ಗೊತ್ತಾ, ಮೂಡೇ ಇದ್ದಿಲ್ಲ. ಲೈಕ್ ಆಚೆ ಹೋಗಿ ಬಂದ್ರಿ, ಕೇಕ್ ಕಟ್ ಮಾಡಿ ಮೂಡೇ ಇಲ್ಲ ಸರಿನಾ. ಸೊ ಹಂಗೆ ಫ್ರಿಜ್ಜಲ್ಲಿ ಇಕ್ಬಿಟ್ರಿ. ಸಿಯರ್ ಯಾಕೆ ಮೂಡ್ ಇದ್ದಿಲ್ಲ. ಓಕೆ, ಈ ಮತ್ತೆ ಬಂದಿದ ತಕ್ಷಣ ಇರನ್ ಮಲ್ಕೊಂಡ್ಬಿಟ್ಲು. ಈ ಥರ ವುಮೆನ್ಸ್ ಡೇ ನಾನು 3 ಕಾಲ ಮಾಡ್ಕೊಬೇಕು ಅಂತ. ನೋಡು ನೆನೆ ಕಟ್ ಮಾಡೋಕ್ಕಾಗಿಲ್ಲ. ನಾವು ಶಾಮ್ನ ಫಸ್ಟ್ ಟೈಮ್ ನನ್ನ ಮಗುಗೆ 100 ಕಾಲ ಇಂಥ ವುಮೆನ್ಸ್ ಡೇ ಮಾಡ್ಕೊಬೇಕು ಅನ್ನೋದು. ಇನ್ನೇನೇನು ನೋಡ್ಬೇಕು ಈ ಕಣಗಳಲ್ಲಿ. ಮಾ ನಮ್ಗೂ ತಿನ್ಸ್ರಿ ನೀವು. ಹೆಜ್ಜೆ ಇಡ್ತಾರೆ ಮಕ್ಕಳು.
ತಗೊಂಡಿಲ್ಲ ಫೋಟೋ ಏನಣ್ಣ ಇವಾಗೇ ಬರೀ ಕೇಕ್ ಎಲ್ಲ ತಿನ್ನಲ್ಲ ನಾನ್ ವೆಜ್ ಇದು ಯಾರು ಗೊತ್ತಾ ಪ್ಲಾನು ಗೌರಿ ಮಾಡಿ ಪ್ಲಾನ್ ನಮ್ದಲ್ಲ ಅವಳು ಗಿಫ್ಟ್ ಒಂದು ಅದು ಕ್ಯಾನ್ಸಲ್ ಆಗೋಗಿದೆ ಇದಳು ಅವಳು ಬಾಯ್ ತೆಗಿಯೋ ಏನೇನು ಪ್ರಯತ್ನ ಪಟ್ಟಿದ್ದೀನೋ ನೆನ್ನೆ. ಪ್ರಯತ್ನ ಪಟ್ಟಿದ್ದಲ್ಲ ಗೊತ್ತಾ ಮಗನೇ ಸೀರಿಯಸ್ಲಿ ಅವಳಿಗೆ ನಾನು ಜಾಸ್ತಿ ಇರಲ್ಲ ನೀನ್ ಫಸ್ಟ್ ಟೈಮ್ ವುಮೆನ್ 19 ಇಯರ್ಸ್ ಕಾಲಿಟ್ಟಿದ್ಯಾ ಓಕೆನಾ ತಗೋ ಸಾರಿ ತಗೋ ಥ್ಯಾಂಕ್ಸ್ ಡ್ಯಾಡ್. ಹೋಗಿಲ್ಲ ಯಾರು ಗೊತ್ತಲ್ಲ ಅಲ್ಲೇ ಡ್ಯಾಡ್ ಅಮ್ಮ ಇದಾನೆ ಕೊಟ್ಟಿದ್ದು. ಅದಲ್ಲ ಅಲ್ಲ ವುಮೆನ್ ಅಲ್ವಾ ವುಮೆನ್ಗೆ ಸಾರಿಗೆ ಕಾಲಿಡ್ತಾ ಇರೋದಲ್ವಾ ಸಾರಿ ತಗೋ ಸಿಲ್ಕ್ ಇದು ಬೈಸಿಂದ ಕೊಟ್ಟ ಬೈಕೊಂತ ಇದ್ದೆ ಮುಂಚೆ. ಅಮ್ಮ ಮೈಸೂರು ಸಿಲ್ಕ್ ಸಾರಿ ತಗೋ ಮಗನೇ ಸರಿನಾ ಮೈಸೂರು ಸಿಲ್ಕ್ ಸ್ಯಾರಿ. ಯಾವಾಗೂ ಸಾರಿ ಇಟ್ಕೊಬೇಕು ಇವತ್ತು ತಗೊಳ್ಳೋದು ನೀನು ಲೈಫ್ ಲಾಗ್ ಇಟ್ಕೋಬೇಕು ಹೌದು ನಿಜವಾಗ್ಲೂ ಯಾಕೆ ಇದಕ್ಕೆ? ಫ್ಯೂಚರ್ ಅಲ್ಲಿ ನಿಮ್ಮ ಯಜಮಾನ್ರಿಗೆ ನೋಡ್ಸು. ವುಮೆನ್ ಆಗಿ ಹೌದು ಇಷ್ಟು ದಿವಸ ಚಿಲ್ಡ್ರನ್ಸ್ ಡೇ ಮಾಡಿದ್ಯಾ ನೀನು ಇಷ್ಟು ವರ್ಷ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಷ್ಟು ವರ್ಷ ಚಿಲ್ಡ್ರನ್ಸ್ ಡೇ ಮಾಡ್ಕೊಂಡಿದ್ದಾಳೆ ಈ ವರ್ಷ ಮಾತ್ರ ವುಮೆನ್ ಡೇ ವರ್ಷ ವುಮೆನ್ಸ್ ಡೇ ಮಾಡ್ಕೊಂತಿದ್ದಾಳೆ ಇವಾಗ 19 ಇಯರ್ಸ್ ನನ್ನ ಮಗುಗೆ ಅದಕ್ಕೆ ಸಿಲ್ಕ್ ಸಾರಿ ತಗೋ ಖುಷಿ ಆಯ್ತಾ ಮಗನೇ ಖುಷಿ ಆಯ್ತಾ ಬಾ ನಾನು ನಿಮ್ಮ ಮಾತ್ರ ಇದು ಶೇರ್ ಮಾಡ್ತೀನಿ. ಅಯ್ಯೋ ಅಣ್ಣ ಹಚ್ಚೋದು ಫೋಟೋ ಎಲ್ಲ ಹೇಳೋಣ ವ್ಲಾಗ್ ಹಾಯ್ ಏನಾದ್ರು ಮಾತಾಡೋಣ. ನಾನೇನು ಮಾತಾಡಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದೀನಿ. ನನ್ನ ತಂಗಿ ಗೌರಿ, ನನ್ನ ತಂಗಿ ಹಿರಣ್ಮಯಿ, ನನ್ನ ಮಚ್ಚಿ ಶ್ರೇಯಾ, ಸಾಕ ನಮ್ಮ ಚಿಕ್ಕಪ್ಪ ಚಂದ್ರ. ಇನ್ನೇನ್ ಮಾತಾಡ್ಬೇಕಮ್ಮ? ಸತಿ ಹೇಳೋಣ. ಹ್ಯಾಪಿ ವುಮೆನ್ಸ್ ಡೇ. ಇವಳೆಲ್ಲ ನಿಲ್ಸ್ಬಿಡ್ತಾಳೆ. ಮಾಡಿ ನೋ ಪ್ರಾಬ್ಲಮ್. ಓಕೆ ನಾವು ಗೌಡ್ರು ಕರೆಕ್ಟಾಗಿ ಸಾಕಾಗಿದೆ. ತಗೋ ಬರಬೇಡಿ ಬೇಡ ಅಷ್ಟೆಲ್ಲ ಓವರಿಗೆ ಎಕ್ಸ್ಪೆಕ್ಟ್ ಮಾಡಬೇಡ ಸರಿನಾ. ನೋಡ್ಸು ನೋ ದಿಸ್ ಒನ್. I was actually planning of getting it so and yeah. ಇದು ಗೋ ಕಡೆಯಿಂದ ಗಿಫ್ಟಾ? ಇಷ್ಟು ವರ್ಷನೂ ಅಷ್ಟು ಅಸ್ಯೂಮ್ ದಟ್ ಇವ್ರು ಏನು ಕೊಡ್ಸೇ ಇಲ್ಲ ಅಂತ. ಬಿಕಾಸ್ ಐ ಕೀಪ್ ಗೆಟಿಂಗ್ ಅ ಸ್ಟಫ್ ಸಿನ್ಸ್ ಅವರ್ ಚೈಲ್ಡ್ಹುಡ್ ಡೇಸ್. ಯಾವ ಥರ ನಾವು ಮಾಡಿದ್ದು ಬೇರೆ ಯಾವ ಸೈಜ್ ಮಾಡಿದ್ಯಾ? ನೀನು ಹಾಕೊಳ್ತೀರ ಡೈಲಿ ಗೈಸ್ ಕೊಡ್ಸೋಗಂಟ ನಮ್ಮ ಅಕ್ಕ ಖುಷಿಯಾಗೆ ನನ್ನ ಹತ್ರ ಏನು ಮುದ್ದು ಮಾಡಿಕೊಂಡು ಕೊಡ್ಸಿದ ತಕ್ಷಣ ಏನೊಂದು 10 ಮಿನಿಟ್ಸ್ ಆದಮೇಲೆ ಆ ಬೆಲ್ಟಲ್ಲೇ ನನಗೆ ಹೊಡಿತಾ ಇದ್ದಾಳೆ ನೋಡಿ. ಅದು ತುಂಬ ದೊಡ್ಡ ಸೈಜ್ ಮಾಡಿಬಿಟ್ಟಾಳೆ. ಇಲ್ಲಿ ನೋಡ್ರಿ, ಇಟ್ಸ್ ಮೈ ಮಮ್ಸ್ ಮಿಸ್ಟೇಕ್ ಆ್ಯಸ್ ವೆಲ್ ಆಸ್ ಇರನ್ ಮೈ ಮಿಸ್ಟೇಕು ಇದೆ. ಗೈಸ್ ಬೆಲ್ಟ್ನ ಕರೆಕ್ಟ್ ಸೈಜ್ ಆರ್ಡರ್ ಮಾಡಿದ್ದೆ, ಇವಾಗ ನೋಡಿದ್ರೆ ದೊಡ್ಡ ಸೈಜ್ ಬಂದ್ಬಿಟ್ಟಿದ್ದೆ. ವಿ ಕ್ಯಾನ್ ಡೂ ಎನಿಥಿಂಗ್. ಎಕ್ಸ್ಚೇಂಜ್ ಮಾಡೋಣ ಅಂದರೆ ದರ್ ಇಸ್ ನೋ ಎಕ್ಸ್ಚೇಂಜ್ ಆಪ್ಷನ್. ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ಹಂಗೆ ಹಾಕ್ಕೊಳೋದು, ಅಡ್ಜಸ್ಟ್ ಮಾಡಿಕೊಂಡು ಆರೆಲ್ಸ್ ಕಟ್ ಮಾಡಿಸೋದು ಏನೋ ಮಾಡಬೇಕು ಅಷ್ಟೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮನ ಬೇಕಾದರೆ ಕೇಳಿ ಓಕೆನಾ. ಅದು ಚಿಕ್ಕ ವಯಸ್ಸಿಂದ ಫಸ್ಟು ನಾನು ನಮ್ಮ ಅಮ್ಮಗೂ ಏನು ಕೊಡ್ತಾ ಇರಲಿಲ್ಲ. ಕೂಡಿಕೋದು ಅವಾಗ ಒಂದು 4th to 5th ತಾನೇ ಮಮ್ಮಿ ಕೂಡಿಕೋದು ಗೌರಿಗೆ ಸ್ಕೇಟಿಂಗ್ ಕೊಡಿಸೋದು, ಇಲ್ಲ ಲವ್ ಬರ್ಡ್ಸ್ ಕೊಡಿಸೋದು, ಏನಾದರೂ ಒಂದು ಕೊಡ್ತಾ ಇದ್ದೆ. ಸ್ಕೂಲ್ ನಾನು 6th 7th ಇರಬೇಕಿದ್ದು ಅವಾಗಿಂದನೂ ಓಕೆನಾ. ಇವಾಗವರೆಗೂ ಏನು ಕೊಡಿಸಿಲ್ಲ, ಏನು ಕೊಡಿಸಿಲ್ಲ. ಬಟ್ ಅವಳಿಗೆ ಯಾವಾಗೂ ಅಷ್ಟೇ ಸೀರೆ ಏನು ಬೇಕು ಎಲ್ಲ ಕೊಡಿಸ್ತಾ ಇರ್ತೀನಿ. ಬಟ್ ಇವಾಗವರೆಗೂ ಏನು ಕೊಡಿಸಿಲ್ಲ. ಸೊ ಫಸ್ಟ್ ಟೈಮ್ ಮೈ ಸಿಸ್ಟರ್ ಗಿಫ್ಟೆಡ್ ಮೀ ದಿಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪ್ರೈಸ್ or whatever it is, but I'm happy about it.
ಏನು ಮಾಡೋಕ್ಕಾಗಲ್ಲ ಗೈಸ್, 5 ಬೆರಳು ಒಂದೇ ಥರ ಇರಲ್ಲ. ನಾನು ಸೇವ್ ಮಾಡ್ಕೊಂಡು ಏನೋ ಒಂದು ಚಿಕ್ಕದು ಒಂದು ನೆಕ್ಲೆಸ್ ಓಲೆನೋ ತಗೊಂಡೆ. ಅಪ್ಪ ನೋಡಿದ್ರೆ ವುಮೆನ್ಸ್ ಡೇಗೆ ಒಳ್ಳೆ ಅಮ್ಮ ಏನು ಅಮ್ಮ ಕಡೆಯಿಂದ ಏನು ಇಲ್ಲ, ಅಮ್ಮ ಕಡೆಯಿಂದ ಬರೀ ದೊಡ್ಡ ಮನ್ಸು ಮಾಡಿ ಕಾಡಿಸ್ಕೊಟ್ಟಿದ್ದು ನಿಮ್ಮ ಯಜಮಾನ್ರ ಕಡೆಯಿಂದ. ಸಾಲ್ದೇನು? ಅದಕ್ಕೋಸ್ಕರ ಇವತ್ತು ಒಂದು 26,000 ರೂಪಾಯಿ ಸಿಲ್ಕ್ ಸ್ಯಾರಿ ಮನೆಗೆ ಬಂದಿರೋದು ನನ್ನ ತಂಗಿ ಕಡೆಯಿಂದ. ಇದು ವಿಮೆನ್ಸ್ ಡೇಗೆ ಅಷ್ಟು ಮಾತ್ರ ಬ್ರ್ಯಾಂಡೆಡ್ದು ಕೊಡ್ಸಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಖುಷಿ ಪಡು, ಆಸೆ ಪಡು, ದುರಾಸೆ ಪಡಬೇಡ. ನನ್ನನ್ನೇನು ಕೇಳಿಲ್ಲ. ಐ ಡಿಂಟ್ ಎಕ್ಸ್ಪೆಕ್ಟ್ ಫ್ರಮ್ ಏನು ಒಂದು ಚಾಕ್ಲೇಟ್ ಕೂಡ ನಿನ್ನ ಕಡೆಯಿಂದ ಎಕ್ಸ್ಪೆಕ್ಟ್. ಆವಾಗ ಹೇಳಿದ್ಲು ಇವಳು ಯಾವಾಗ ಕೊಡಿಸ್ತಾಳೆ ಅಂತ ಕಾಯ್ತಾ ಇದ್ದೆ, ಕೊಡ್ಸೋದೇ ಇಲ್ಲ ಅಂತಲೇ ಇವತ್ತು ಅಪರೂಪಕ್ಕೆ ಕೊಡಿಸ್ಬಿಟ್ಟಿದ್ದಾಳೆ ಅಂತ ಹೇಳಿದ್ಲು. ಕೆಲಸ ಅಲ್ಲ ಏನಂದರೆ ಅವ್ರು ಆರ್ಡ್ರ್ ಮಾಡ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ. ನಮ್ಮ ಮಮ್ಮಿ ಅಂತೂ ಕೇಳಿದ್ರೆ ಬೇರೆ. ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳೆ ಗೌರಿ. ಒಂದ್ಸತಿ ಏನಾಗಿತ್ತು ಅಂದರೆ ಹಿಂಗೆ ಲೈಕ್ ಪಾರ್ಸಲ್ ಬಂದಿತ್ತು, ಕತ್ರಿ ಎತ್ಕೊಂಡು ಕಟ್ ಮಾಡ್ತಾ ಇದ್ದೆ. ಯು ಡೋಂಟ್ ನೋ ದಿಸ್, ಓಕೆ? ಐ ಕಟ್ ಇವೆ ಇನ್ಕ್ಲೂಡಿಂಗ್ ದಟ್. ನನಗೆ ಗೊತ್ತು ಕರೆಕ್ಟಾಗಿ ಎಲ್ಲಿ ಲೈಕ್ ಸೈಡ್ ಸ್ಟಮಕ್ ಹತ್ರ ಒಟ್ಟು ಕಟ್ ಇಷ್ಟುದ್ದ ಕಟ್ ಮಾಡಾಕಿದ್ದೀನಿ. ಆಮೇಲೆ ಡ್ಯಾಮೇಜ್ ಅಂತ ಎಕ್ಸ್ಚೇಂಜ್ ಆಗಿದೆ. ಆಮೇಲೆ ಮಮ್ಮಿ ಬೈತಾರೆ ಅಂದ್ಕೊಂಡೆ. ನಂಗೆ ಗೊತ್ತೇ ಇಲ್ಲ ಅಂತ ಅವಾಗ ಆ್ಯಕ್ಟಿಂಗ್ ಮಾಡಿದೆ, ನನಗೇನು ಗೊತ್ತೇ ಇಲ್ಲ ಅಂತ. ಆಮೇಲೆ ನೋಡಿ ನೀನು ಕಟ್ ಮಾಡಿ, ನನ್ನ ಮನ್ಸಲ್ಲಿ ಗೊತ್ತಿತ್ತು ನಾನೇ ಮಾಡಿರೋದು ಅಂತ. ಏನು ಇದು ಅರ್ಧೋಗೈತೆ ಅಂತ ನಾನೇ ಓವರ್ ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಗೊತ್ತಿರೋ ವಿಷಯನೇ ನಿಂದು ಓವರ್ ಆ್ಯಕ್ಟಿಂಗ್ ಅಂತ. ಏನು ನೀನು ಕಂಡಿಡ್ದೆ ಅವಾಗ ನಾನು ಆ್ಯಕ್ಟಿಂಗ್ ಮಾಡ್ನಲ್ಲ, ನನಗೇನು ಗೊತ್ತೇ ಇಲ್ಲ. ಇವಳು ನೋಡಿ ಬೈತೀರಿ, ಅದ್ರ ಮನಸ್ಸಲ್ಲಿ ಎಷ್ಟು ಪ್ರೀತಿ ಐತೆ. ಸೀರಾ ಉಟ್ಕೊಂಡಿದ್ದಾಳೆ ಗೊತ್ತು, ನಾನು ನಿನ್ಗೆ ಹೇಳ್ತಾ ಇರೋದು. ಇನ್ನಂಗೆ ಅದು ವುಮೆನ್ಸ್ ಡೇ ಗಿಫ್ಟ್ ನಮ್ಮ ಪಪ್ಪ ನಮ್ಮ ಅಕ್ಕ ಕೊಡಿಸಿರೋದು. 26,000 ಕೊಟ್ಟು ತೊಗೊಂಡಿದ್ದಾರೆ. ಆಕ್ಚುಲಿ 31 ಇರೋದು, 31,000ಗೆ 26 ರಿಸೆಪ್ಷನ್ ಸ್ಯಾರಿನೇ ನೋಡು ಅಮ್ಮೋ 27 1 ರೂಪಾಯಿ ಕಮ್ಮಿ ನೋಡು. 31,000 ಚೇಂಜ್ ಇರೋದು 26. ಯಶು 27,000 ಸುಮ್ಮನೆ ತಗೊಂಡಿದ್ದು. ವುಮೆನ್ಸ್ ಡೇಗೆ ನಮ್ಮ ಪಪ್ಪ ಕೊಡಿಸಿರೋದು. ಸಿಲ್ವರ್ ಏನೋ ಮಿಕ್ಸ್ ಮಾಡಿದ್ದಾರೆ. ಇದನ್ನ ನೋಡ್ಸಕ್ಕೆ ನಮ್ಮ ದೊಡ್ಡಮ್ಮನ ಕರ್ಸಿದ್ದಾಳೆ. ನಮ್ಮ ಅಕ್ಕ ಉಡ್ಕೊಂಡು ನೋಡಿದ್ಲು. ಉಟ್ಕೊಂಡು ನೋಡ್ಸಿದ್ರು, ಟ್ರಯಲ್ ಮಾಡಿದ್ದಾರೆ. ಆ ಫೋಟೋ ತೋರಿಸಿ, ಆ ಫೋಟೋ ನೀನು ಹಾಕಿರ್ತೀನಿ ನೋಡಿ. ಸ್ಟ್ರೀಮ್ ಹೆಂಗಂತೀರ ಅದೇ ಥರ ಸಿಕ್ಕೋಗ್ಬಿಡ್ತೈತೆ. ಇದು ಯಾವುದಕ್ಕೆ ಅಂತ ಗೊತ್ತಿಲ್ಲ, ತೆಗ್ದು ತಿಳ್ಕೊಬೇಕಷ್ಟೇ. ಅದು ಸಕ್ಕತ್ ಮಚ್ಚಾಗುತ್ತೆ. ವ್ಲಾಗ್ ಮಾಡ್ತಿದ್ಯಾ? ನಮ್ಮ ಪಪ್ಪ ನಮ್ಮ ಅಕ್ಕಗೆ ಸ್ಯಾರಿ ಕೊಡಿಸಿದ್ರು ವುಮೆನ್ಸ್ ಡೇಗೆ. ನನ್ನ ಕೈಲಿ ಆಗಿದ್ದು ಅಷ್ಟೇ. ಚಿಕ್ಕದು ಟಾಮಿ ಹಿಲ್ಫಿಗರ್ ಬೆಲ್ಟ್ ಕೊಡಿಸ್ದೆ. ನಮ್ಮ ಅಕ್ಕ ನನಗೆ ಎಷ್ಟು ಗಿಫ್ಟ್ ಕೊಟ್ಟಿದ್ದಾಳೋ ಗೈಸ್, ಸೀರಿಯಸ್ಲಿ ಐ ಕ್ಯಾನ್ ಟೆಲ್. ಅದೇ ಒಂದಿನ ವ್ಲಾಗ್ ಮಾಡ್ತೀನಿ ಇಫ್ ಐ ಕ್ಯಾನ್. ನಾನು ಇಂದಾಗಂಟು ನಾನು ಏನೂ ಕೊಡಿಸಿದ್ದಿಲ್ಲ ನಮ್ಮ ಅಕ್ಕಗೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಗಿಫ್ಟ್ ವಾಟ್ ಐ ಆಮ್ ಗಿವಿಂಗ್ ಫಾರ್ ಹರ್ ವುಮೆನ್ಸ್ ಡೇಗೆ. ನಮ್ಮ ಅಕ್ಕ ಎಷ್ಟು ಕೊಟ್ಟಿದ್ದಾಳೆ ಗೊತ್ತಾ ಗೈಸ್, ಬರ್ಡೇಗೆ ಕೊಡಿಸಿದ್ದಾಳೆ. ಲೈಕ್ ನಾರ್ಮಲಾಗಿ ಕೊಡಿಸ್ತಾನೆ ಇರ್ತಾಳೆ ನಮ್ಮ ಅಕ್ಕ, ಇದು ತಗೋಯ್ದು ನಿನಗೆ ಅಂತ. ಇನ್ನು ನಾನು ಏನೂ ಕೊಡಿಸಿದ್ದಿಲ್ಲ. ಸೊ ಹೋಗ್ಲಿ, ದಿಸ್ ಇಸ್ ದ ಫಸ್ಟ್ ಇಯರ್ ಶಿ ಆರ್ ಸೆಲೆಬ್ರೇಟಿಂಗ್ ವುಮೆನ್ಸ್ ಡೇ ಅಂದ್ಬಿಟ್ಟು ಟಾಮಿ ಬೆಲ್ಟ್ ಕೊಡಿಸ್ದೆ ಅಷ್ಟೇ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿಸ್ದೆ ಗೈಸ್. ಸೊ ಎಸ್ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. See you all in next vlog. Until then, take care. Love you all. Bye bye.